ಪಾಪ ಕನ್ಸೆಪ್ಟ್ ಇರ್ತದೆ ಯಾವನ ಕರ್ಕೊಂಡು ಹೋಯ್ತಾರು ಗಡಿ ತಗೊಂಡು ತೆಗಿ ತೆಗಿ. ಭಯಂಕರ ಎಕ್ಸ್ಪೀರಿಯನ್ಸ್. ಒಳ್ಳೆ ಗುಂಡಿ 4 ಕಿಲೋಮೀಟರ್ ಹಿಂಗೆ ಬರ್ತಾ ಇದೀವಿ. ಅಯ್ಯೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಣುಗೌಡ. ಇದು ನೆಕ್ಸ್ಟ್ ಡೇ ಬ್ಲಾಗು ಊರಿಂದು. ಇದೆಲ್ಲ ನಮ್ಮ ಮನೆ ಹಿಂದೆ ಇರೋದು. ಎಷ್ಟು ಚೆನ್ನಾಗಿದೆ ಗ್ರೀನರಿ, ಸಖತ್ ಬ್ಯೂಟಿಫುಲ್ ಆಗಿದೆ. ಕೇಳಿಸ್ತಾ ಇದೆಯಾ? ಕೋಳಿ ಕೂಗ್ತಾ ಇದೆ. ಅಕ್ಕಿಗಳೆಲ್ಲ ಕಿಚ್ಚಿ ಪಿಚ್ಚಿ ಅಂತ ಇದ್ದಾವೆ. ಚೆಂದ ಇರುತ್ತೆ ಹಳ್ಳಿ ವಾತಾವರಣ. ಇಲ್ಲಿದೆ ನೋಡಿ ಹುಂಜ, ಕಾಣಿಸ್ತಾ ಇದೆಯಾ? ದಾಸವಾಳ ಹೂವು. ಇದೆಲ್ಲ ಅಡಿಕೆಕಾಯಿ ಗೋಟು. ಇದನ್ನೆಲ್ಲ ಸೇಲ್ ಮಾಡೋಕ್ಕಿಲ್ಲ, ಹಾಕಿದ್ದಾರೆ ಒಣಗಿಸ್ಬಿಟ್ಟು. ಕೆ ಜಿ ಗಟ್ಟಲೆ ತಗೋತಾರೆ. ಈ ಅಡಿಕೆಕಾಯಿ ಕಿತ್ತಿರೋದೆಲ್ಲ ಉಳಿದಿರುತ್ತಲ್ಲ, ಸಣ್ಣ ಸಣ್ಣ ಗೋಟ್ಗಳೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಎತ್ತಿಟ್ಟಿರ್ತಾರೆ ಹಿಂಗೆ. ಇನ್ನು ಬೆಳಿಗ್ಗೆನೇ ಸ್ವಲ್ಪ ಟೌನ್ಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರ್ಕೊಂಡು ಹೋದ ನನ್ನ ತಮ್ಮ. ನಾನು ಈ ಕಡೆಯಿಂದ ನಾನೇ ಗಾಡಿ ಓಡಿಸ್ಕೊಂಡೆ, ಯಾಕಂದರೆ ಅವ್ನಿಗೆ ಕೈ ಏಟಾಗಿದೆ. ಗಾಡಿ ಓಡಿಸೋಕ್ಕೆಲ್ಲ ತುಂಬ ಹೊತ್ತಾಗಲ್ಲ, ಸ್ವಲ್ಪ ದೂರ ಆದರೆ ಓಡಿಸ್ತಾನೆ. ಇದೇ ನಮ್ಮೂರು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ನೋಡಿ ಇದೆ ನಮ್ಮೂರು. ಯಾವ ಊರು ಅಂತ ಎಲ್ಲರೂ ಇನ್ಸ್ಟಾದಲ್ಲಿ ತುಂಬ ಜನ ಕೇಳಿದ್ರಿ. ನಮ್ಮೂರು ಬಾರದೂರು ಹತ್ರ ಬೊಮ್ಮಿನಹಳ್ಳಿ ಅಂತೇಳಿ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇದೇ ನಮ್ಮ ಹಳ್ಳಿ. ಬಟ್ ಹಳ್ಳಿ ಥರ ಯಾವ ಕಡೆಯಿಂದನೂ ಇಲ್ಲ, ಯಾಕಂದರೆ ಎಲ್ಲರೂ ಮನೆ ಕಟ್ಟಿದ್ದಾರೆ ಚೆನ್ನಾಗಿ. ಒಂದು ಮನೆಗಿಂತ ಒಂದು ತುಂಬ ಚೆನ್ನಾಗಿದೆ ಮನೆ. ಮೊದಲು ಥರ ಎಲ್ಲ ನಮ್ಮೂರು ಇಲ್ಲವೇ ಇಲ್ಲ. ಈಗ ನೋಡಿ, ಒಂದು ಹಸುನೂ ಕಾಣಿಸಲ್ಲ, ಒಂದು ಕುರಿನೂ ಕಾಣಿಸಲ್ಲ. ಹಳ್ಳಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಸಿಟಿ ಥರ ಇದೆ ನಮ್ಮೂರು. ಇದೇ ನಾನು ಓದಿದ ಸ್ಕೂಲು, ಅಂದರೆ ಪ್ರೈಮರಿ ಸ್ಕೂಲ್ ಓದಿದ್ದು ನಾನು. 1ರಿಂದ 4th ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಓದಿದ್ದು. ಫುಲ್ ಇಂಪ್ರೂವ್ ಆಗಿಬಿಟ್ಟಿದೆ ನಮ್ಮೂರು ಇವಾಗ. ಏನೋ ನಮ್ಮೂರುಗಳಿಗೆ ಬಂದರೆ ನಮಗೊಂಥರ ಖುಷಿ. ನಾವು ಹುಟ್ಟಿ ಬೆಳೆದಿದ್ದು, ಎಲ್ಲೆಲ್ಲಿ ಆಟ ಆಡಿದ್ವಿ, ಎಲ್ಲೆಲ್ಲಿ ಏನೇನು ಮಾಡ್ತಾಯಿದ್ವಿ ಎಲ್ಲ ನೆನಪಾಗ್ತಾ ಇರುತ್ತೆ. ಮೆಮೊರೀಸ್ ಎಲ್ಲ ಬರ್ತಾ ಇರುತ್ತೆ. ಇವಾಗ ಮನೆ ರೀಚ್ ಆಗ್ತಾಯಿದ್ದೀವಿ. ಟೈಮ್ ಆಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. ಎಲ್ಲ ಹೋಗಬೇಕು. ಎಲ್ಲಿ ಏನು ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕತೆಗೂ ಹೋಯ್ತೇವೆ ಅಂತ ಗೊತ್ತಾಗಿತ್ತಲ್ಲ. ಅಯ್ಯೋ ಪಾಪ ಕನ್ಸೆಪ್ಟ್ ಇರ್ತದೆ ಯಾವನ ಕರ್ಕೊಂಡು ಹೋಯ್ತಾರು ಗಡಿ ತಗೊಂಡು ತೆಗಿ ತೆಗಿಯಕ್ಕೆ ಹೋಗ್ಬಿಡ ಬಿಡಪ್ಪಲ್ಲ. ನೀನು ಮಾತಾಡ್ತಿರೋದು ನೀನು ಜಾಸ್ತಿ. ಇವೆಲ್ಲ ನನ್ನ ಹತ್ರ ಬೇಡ, ನನ್ನ ಹತ್ರ ನಡೆಯಲ್ಲ. ಬೇರೆ ಬಿಡಪ್ಪಲ್ಲ ಚೂದ್ಬಿಡ ಹಾಕಿ ಕೇಳಬಾರ್ದು. ತಿವ್ದು ಹೇಳ್ಬೇಕು, ತಿವ್ದೆ ಕಣೋ ಅಂತ. ನೀನ್ಯಾಕೆ ನೋಡ್ತೀಯಾ? ಅಮ್ಮ ಅವನಿಗೆ ಒಂದು ಕೈ ಇಡೋ, 2 ಕೈ ಹಿಡ್ಕೊಂಡಿದ್ದೀರಮ್ಮ. ಅಮ್ಮ ಮಗನ ಜಗಳ, ಪ್ರೀತಿಯ ಜಗಳ. ಅಯ್ಯೋ ಕೈ ಮುರಿದೋಯ್ತು. ಅವ್ರ ಕೈಗೆ ಕಟ್ಟಾಕ್ಸ್ಬೇಕೀಗ. ಮೂಲೆ ಮಲ್ಕೊಂಡ್ರೆ ನೋಡ್ಕೊತಾನಮ್ಮ. ಅಯ್ಯೋ 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 ಏಯ್ ಅಷ್ಟೇ. ಏಯ್ ತೆಗ್ಯೋ. ಮಾಡ್ಕೊಂಡಿರ್ತೀನಿ ಅಂತ ಅನ್ನೋದಲ್ಲ. ಅವನೇ ತಕ್ಕೊಡೋದಲ್ಲಮ್ಮ. ಅವನು ತಗೋತಾನೆ. ಅವ್ರ ಹೊಟ್ಟೆ ಶೇಕ್ ಆಗ್ತೈತೆ. ಅಮ್ಮ ಬೆಳಿಗ್ಗೆ ಒಂದು ಪೈಸೆ ಕೆಲಸ ಮಾಡಿಲ್ಲ ಅಮ್ಮ. ಅವರು ತಿನ್ಕೊಂಡು ಉಣ್ಕೊಂಡು ಹೊಂಡಾಡ್ಕೊಂಡು ಅವನೇ
ಹೊಟ್ಟೆ ಹಸಿರೋ ಟೈಮಿಗೆ ಹೊಟ್ಟೆ ಹಸಿ ಅಂತಾನೆ, ಹೆಂಗ್ ಚಕ್ಕನ್ ಬರ್ತಾನೆ. ಹೊಟ್ಟೆ ಹಸಿರೋ ಟೈಮಲ್ಲಿ ಹೊಟ್ಟೆ ಹಸಿ ಅಂತಾನೆ. ನೀರ್ ತಗೊಂಬಾ. ಪುಣ್ಯ ಬರಲಿ. ರಿಕ್ವೆಸ್ಟ್ ಮಾಡಿ ಕೇಳು. ಪಾಪ ನೀರು ತಗೋರಪ್ಪ. ಹೇಳಮ್ಮ ಅಯ್ಯೋ. ಹೇಳಮ್ಮ ಹೇಳಮ್ಮ ಓ ಹೇಳಮ್ಮ ಪಾಪ. ಅಲ್ಲಿಂದ ನಡ್ಕೊಂಬತ್ತಾವ ನಮ್ಮ ಅಮ್ಮ ಹೋಗೋಣ ಅಂತಲೇ ಯಾರು ಕರ್ದ್ರೆ. ಇವರಿಬ್ಬರು ಹಿಂಗೆ ಕೋಳಿ ಜಗಳ ಆಡ್ತಾ ಇರ್ತಾರೆ ಅಮ್ಮ ಮಗ. ಸುಮ್ಮನೆ ಒಂದು 5 ನಿಮಿಷ ಜಗಳ ಆಡೋದು, 5 ನಿಮಿಷ ಸರಿ ಹೋಗೋದು. ಇದೆಲ್ಲ ತಮಾಷೆಗಾಗಿ ಜಗಳ ಆಡೋದು. ಇದನ್ನೆಲ್ಲ ಯಾರು ಏನೋ ಅನ್ಕೊಳಕ್ಕೆ ಹೋಗಬೇಡಿ, ಸುಮ್ಮನೆ ವೀಡಿಯೋ ಮಾಡಾಕಿದ್ದೀನಿ. ಇಲ್ಲಿ ಹೆಂಗೈತೆ ಪಕ್ಕೆ ಅವತ್ತು ಹೊಡೆದ್ರೆ ಇವತ್ತು ಬಡ್ಕೊತೀನಿ ನಂಗೆ ಸಿಟ್ಟು ಬಂದಂಗೆ. ಅವ್ರ ಥರ ಆಡ್ತಾ ಇದೆಯಾ ನೋಡೆ. ಅವಳಿಗೆ ನೋಡೋಕ್ಯಾ ನೋಡು ನನ್ನ ಅವ್ರಿಗೆ ಇನ್ನು ಯಾರಿದ್ದಾರೆ ನನ್ನ ಬಿಟ್ರೆ? ಇದು ನನ್ನ ಮೊಮ್ಮಕ್ಕಳು ಮದುವೆ ಮಾಡಿ ಮೊಮ್ಮಕ್ಕಳು ನೋಡ್ಬೇಕು. ಅಮ್ಮ ನಾನು ನೋಡ್ಕೊಳಲ್ವಾ? ನಾನು ನೋಡ್ಕೊಳೋದಮ್ಮ. ಇನ್ನು ನೋಡ್ಕೊತೀನಿ ನೋಡಪ್ಪ ರಾಜ. ನೋಡಪ್ಪ ಮಗನಂತ ಮಗನೇ ಇಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಒಂದು 4 ಗಂಟೆ ಹಂಗೆ ಎಲ್ಲೋ ಹೋಗೋಣ ಬಾಯಲ್ಲಿ ಒಂದು ಪ್ಲೇಸ್ ಇದೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದ. ಹಾಗೆ ಹೋಗ್ತಾ ಇದ್ವಿ. ನೋಡಿ ಹೇಗಿದೆ ಏನು ಅಂತ ಹೇಳಿ ನೀವು ಆ ಪ್ಲೇಸ್ನ. ಇದೆಲ್ಲ ನಮ್ಮ ತೋಟದ ಹತ್ರ ಹೋಗೋ ರೋಡು. ಆ ಕಡೆ ಈ ಕಡೆ ಎಲ್ಲ ಫುಲ್ ತೋಟ, ಮಧ್ಯದಲ್ಲಿ ರೋಡು. ಈ ಕಡೆ ಹೋಗೋಕ್ಕೆ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಲ್ಲ ಫುಲ್ ಗ್ರೀನರಿ ಆ ಕಡೆ ಈ ಕಡೆ ಎಲ್ಲ. ಮಾಡ್ಕೊತಾ ಇದ್ದೀನಿ. ಇವಳಿಗೆ ಗದ್ದೆ ಬೇಡ ಬಂತೆ. ಆಯ್ತು, ಗದ್ದೆ ನಿಮ್ದು, ತೋಟ ನಮ್ದು. ಓಕೆನಾ? ನಾನಿದ್ದಾಗ ಗದ್ದೆ, ನಾನು ಹೋದ್ಮೇಲೆ ಎಲ್ಲ ತೋಟ ಮಾಡ್ಕೊಂಡವ್ರೆ. ಮಾಡೋರು ಯಾರು ಇಲ್ಲ ಅಂತಾರೆ, ಇದ್ದಾಗ ಮಾಡ್ತಿದ್ದೆ ಅಂತ. ಇದೇನಿಗೆ ಕಟ್ಟಿರೋದು? ಬಿಸಿಲು ಬೀಳ್ಬಾರ್ದು. ಕುರಿ ಹೋಗ್ಬೋದು. ಇದಾ 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 ಇದು ಕರೆಕ್ಟಾಗಿ ತೋರಿಸು. ಯಾವ್ದು ಕಣಕ? ಇದಾ? ವಾ 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 ವಾ. ಬೇರೆ ರೋಡ್ ಇಲ್ವಾ? ಅದ್ರೊಳಗೆ ಹಾಕ್ಬಿಟ್ಟಿಯ ಗುಂಡ. ಸೇತುವೆ ನೋಡಿ, ಸೇತುವೆ ಹೆಂಗಿದೆ. ಇನ್ನು ಸುದ್ದಿ ಹೇಳು. ಯಾವ್ದು ಕರೀತಾ ಇರೋದು? ಪಿಕಾಕ? ಈ ಥರ ರೋಡ್ ಎಲ್ಲಾದ್ರೂ ನೋಡಿರಕ್ಕೆ ಸಾಧ್ಯನಾ ನೀವು? ಎಲ್ಲೂ ನೋಡಿರಕ್ಕಾಗಲ್ಲ. ನಮ್ಮ ತೋಟದ ಹತ್ರ ಮಾತ್ರ ಈ ಥರ ರೋಡ್ ಇರೋದು. ಲಾರಿ, ಟ್ಯಾಕ್ಟ್ರಿಗಳು ಎಲ್ಲ ಸುತ್ತಾಡಿ ಈ ಲೆವೆಲ್ ತಂದ್ಬಿಟ್ಟಿದ್ದಾವೆ. ಇವ್ರ ಕೈ ಮುಟ್ಟ ಕೈ ಮುರ್ಕ ತಮ್ಮ ಅಂದ್ರೆ ಇದ್ದಾಗಿಂದ ಅಲ್ಲ, ಇವಾಗ ಸ್ವಲ್ಪ ಎಲ್ಲ ಹುಡ್ತಾಗಿದ್ದ ಕೈ ಮುರ್ಕಾಗಿದ್ರೆ ಇವಳೆಲ್ಲ ಒಪ್ಕೊತಾ ಇದ್ಲು. ಅದು ಪಾಯಿಂಟು. ಖುಷಿ ಅವಳಿಗೆ, ಖುಷಿ. ಒಪ್ಕೊತಾ ಇರಲಿಲ್ಲ ಅಂತ ಖುಷಿ ಅವಳಿಗೆ. ಹುಷಾರು, ಎಲ್ಲದ್ರಲ್ಲೂ ಅವನೇ. ಈ ಕೈ ಮುರ್ಕರು ಒಪ್ಕೊಂಡಿರೋದು ಕೈ ಮುರ್ಕಿ ಇವಳೆ. ತಲೆ ಮುರ್ಕಿ ಅಂತೆ ನೋಡಿ. ಇಬ್ಬರೇ ಹೋಗ್ತಿದಾರೆ ಅದನ್ನ ಬಿಟ್ಬಿಟ್ಟು. ಬಾಯ್. ನಡೀತಾರೆ. ಬಿಟ್ಟಿದೆ ನೋಡಿ ಅಮ್ಮ. ಅಡಿಕೆ ಮರ ಕಣಮ್ಮ, ತೆಂಗಿನ ಮರ ಅಲ್ಲ. ಇದು ಏನಕ್ಕ ಮರ? ಇದೇನಕ್ಕ ಇದು? ಇದು ಬಾಳೆ ಮರ. ಇದೆ ಬ್ಯಾಂಬೂ ಟ್ರೀ. ಕನ್ನಡದಲ್ಲಿ. ಇದು ಬ್ಯಾಂಬೂ ಟ್ರೀ. ಕನ್ನಡ ಗೊತ್ತಿಲ್ಲ ನಮಗೆ. ಬಿದ್ರು ಮರ. ಯಾವ ಫ್ರೂಟು? ಜಾಕ್ ಫ್ರೂಟ್. ಹಲಸಿನ ಮರ. ನಾವು ಕನ್ನಡದವರು, ನಮ್ಮ ಕನ್ನಡ ಲಾಗ್ ಮಾಡ್ತಾ ಇರೋದು. ಫ್ರೆಂಡ್ಸ್, ವಿಡಿಯೋ ಎಲ್ಲ ಫುಲ್ಲು ಶೇಕ್ ಆಗ್ತಾಯಿದೆ. ಯಾಕಂದರೆ ರೋಡ್ ಅಷ್ಟು ಶೇಕ್ ಮಾಡ್ತಾ ಇದೆ. ಏನು ಅನ್ಕೋಬೇಡಿ, ಇವಳು ಯಾರು ಇವಳಿಗೆ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ ಅಂತ. ಬಟ್ ವೆದರ್ ಅಂತೂ ಸಖತ್ತಾಗಿದೆ ನೋಡಿ. ಈಗ ಒಂದು ಲಾರಿ ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವೆದರ್. ಇದು ಫ್ರೆಂಡ್ಸ್, ನೀವು ಬನ್ನಿ ಫ್ರೆಂಡ್ಸ್. ಈ ರೋಡಿಗೆ ಬಂದರೆ ಆರಾಮಾಗಿ ಡೆಲಿವರಿ ಆಗುತ್ತೆ ಫ್ರೆಂಡ್ಸ್. ಅಲ್ಲ, ಅದಲ್ಲ, ಗದ್ದೆದು ಮಾಡಿದ್ದೆ. ಗದ್ದೆದು ಬರೀ ಅದು ಹಳ್ಳಿ ಆಡೋದು. ಫ್ರೆಂಡ್ಸ್, ನಮ್ಮ ರೋಡು
ಎಲ್ಲ ಗಣೇಶ ಬಿಡ್ತಾ ಇದ್ದಾರೆ. ಆಗ್ತಿಲ್ಲ, ಇಳಿತೀವಿ ಕಣೋ. ಸಂಧಿ ಮೇಳೆ ಕಾಲೆಲ್ಲ ಕುಯ್ಕೊಂಡು ಹೋಗ್ತಿದೆ. ರೋಡ್ ಅಂತೂ ಅದ್ಭುತ ನೋಡಿ. ಈ ತರ ಇದೆ ರೋಡು. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಡ್ರೈವರ್ನ ಮುಂದೆ ಕಳಿಸ್ತಾ ಇದ್ದೀವಿ, ನಾವು ಹಿಂದೆ ನಾವು ನಡ್ಕೊಂಡು ವಾಕ್ ಮಾಡ್ತಾ ಇದ್ದೀವಿ. ಸ್ವಲ್ಪ ತಿಂದಿನ ತರ ಕರಗ್ಲಿ ಅಂತ. ಇಲ್ಲಾಂದ್ರೆ ಇದೇ ಕರಗಿಸುತ್ತೆ ಗಾಡಿ ಕೂತ್ಕೊಂಡ್ರೆ. ಇದು ನಮ್ಮ ಮನೆ ಮುಂದೆ ಇತ್ತು. ಯಾವ್ಯಾವ ಗೋಪಾಲ್ ಕಾಲ್ಮಣಿ ಅದು ಇದು ಎಲ್ಲ ಐತೆ. ಸ್ಪಂದನೆ ಬಂದಿರೋದು, ನಿನ್ನಿಂದ ಇವಳಿಗೆ ಬಂದಿರೋದು. ಟಿವಿಲೆಲ್ಲ ನೋಡ್ತೀನಲ್ಲ, ಹಂಗ ಒಳಗೋಗ್ಬಿಟ್ರಿ ಅಂತ ಭಯ ಅಂತ ಅಷ್ಟೊತ್ತಿಗೆ ಬಿಟ್ಟೆ ಕಾಲ್ನ. ಚೆನ್ನಾಗಿದೆ ನಿನ್ನ ಕಾಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೆಂಗಿರಿಸ್ತೆ ಶ್ರೇಯಾ? ಭಯಂಕರ ಎಕ್ಸ್ಪೀರಿಯನ್ಸು. ಒಳ್ಳೆ ಗುಂಡಿ. 4 ಕಿಲೋಮೀಟರ್ ಹಿಂಗೆ ಬರ್ತಾ ಇದೀವಿ. ಅಯ್ಯೋಯ್ಯಪ್ಪ ಡೌ ಮಾಡ್ತಾವ್ರೆ. ಅಯ್ಯೋ ಪಾಪಿ. ಚೆಂಡು ಅದರ ಹೊಸ ಗಾಡಿ ತಗೊಬಂದ್ರೆ ಇಲ್ವಾ? ಆನಾಗಿದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಏರೋಪ್ಲೇನ್ ಹೋಗ್ತಿದೆ. ಪ್ಲೇನ್ ಯಾರ್ಯಾರಿಗೆ ಕಾಣ್ತಿದ್ಯೋ ಅವ್ರು ಜಾಂಡ್ರು ಅಂತ, ಯಾರ್ಯಾರಿಗೆ ಕಾಣ್ತಿಲ್ವೋ ಅವ್ರು ದಡ್ರು ಅಂತ. ಯಾರಿಗೆ ಕಾಣ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಟೈಮ್ ಅಬ್ಸರ್ವ್ ಮಾಡಿದ್ದೀನಿ ಗುಂಡ. ನಾನು 3 ಸತಿ ಗೊಂದಿಗೆ ಬಂದಾಗ ಇದೇ ಬಟ್ಟೆ ಹಾಕೊಂಡಿದ್ದೀನಿ. ನೀ ಬಟ್ಟೆ ಇಲ್ವೇನೆ? ಏನು ಗೊತ್ತಿಲ್ಲ ಕಣಕ, ಇಲ್ಲಿಗೆ ಬಂದಾಗೆಲ್ಲ ಇದೊಂದೇ. ನೀರು ಸೌಂಡ್ ಕೇಳಿದ್ರೆ ಭಯ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಇದು ಯಾವ ಪ್ಲೇಸ್ ಅಂತ ನೋಡ್ತಾ ಇದ್ದೀರಾ? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆಮೇಲೆ ತೋರಿಸ್ತೀನಿ ವ್ಯೂ. ಇದು ಗೊಂದಿ. ನಮ್ಮೂರಿಂದ 4 ಕಿಲೋಮೀಟ್ರ್ ದೂರ ಇದೆ. ತುಂಬ ಚೆನ್ನಾಗಿದೆ. ಒಂದ್ಸಲ ನೋಡಿ ವ್ಯೂ ತೋರಿಸ್ತೀನಿ. ಇದು ಗೊಂದಿ ಅಣೆಕಟ್ಟಂತ ನೋಡಿ. ಅದು ಈ ಕಡೆ ಸೈಡ್ ಬಂದರೆ ಬಂದೋಗಿ, ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ನನ್ನ ತಮ್ಮನ ವೈಫ್ ಎಲ್ಲ ಇದ್ದಾರೆ. ಚೆನ್ನಾಗಿದೆ. ಇಲ್ಲಿ ಒಂಥರ ಬುಟ್ಟಿಗಳು ಕಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. ಗ್ರೀನ್ ಕಲರ್ ಬುಟ್ಟಿಗಳಿದೆಯಲ್ಲ, ಅದರಲ್ಲಿ ನೀರು ಅಲ್ಲಿವರೆಗೂ ಬರುತ್ತೆ. ಅದರಲ್ಲಿ ಫಿಶ್ಗಳೆಲ್ಲ ಜಂಪ್ ಹೊಡೆದ್ರೆ ಒಳಗಡೆ ಬಿದ್ದಿರುತ್ತಂತೆ. ಅವರೆಲ್ಲ ಅದನ್ನು ಎತ್ಕೊಂಡು ಅಲ್ಲಿ ನೋಡ್ಕೊತಾರಲ್ಲ ಆ ಪ್ಲೇಸ್ನ, ಅದನ್ನೆಲ್ಲ ಎತ್ಕೊಂಡೋಗಿ ಸೇಲ್ ಮಾಡೋದು ತಿನ್ನೋದೋ ಮಾಡ್ತಾರಂತೆ. ಏನೇನೋ ಐಡಿಯಾಗಳು ಓಡಿಸ್ತಾರೆ. ಮಾತ್ರ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಂಜೆ ಹೋಗಿದ್ದಕ್ಕೂ ಅಷ್ಟೇ ಭಯಂಕರವಾಗೂ ಇತ್ತು. ಕೇರ್ಫುಲ್ಲಾಗಿ ನಡಿಬೇಕಿತ್ತು ಅದ್ರ ಮೇಲೆಲ್ಲ. ಹಂಗೆ 1-2 ರೀಲ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ತಮ್ಮನ ಜೊತೆ ಅವನಿಗೆ ತಲೆ ತಿಂತಾಯಿದ್ದೆ. ಅವನು ಹಿಂಗೆ ನಿಂತ್ಕೋ, ಹಂಗೆ ನಿಂತ್ಕೋ, ಅಲ್ಲೋಗು, ಇಲ್ಲಿ ಬಾ ಅಂತೆಲ್ಲ ರೇಗಿಸ್ಕೊಂಡು ನನಗೆ ಆಟಾಡಿಸ್ತಾ ಇದ್ದ. ನೋಡಿ ಹೆಂಗೆ ರೇಗಿಸ್ತಾವನೆ. ನನಗಂತೂ ನಗಬೇಕು, ರೀಲ್ಸ್ ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಇವಳು ಇಲ್ಲಿ ವಿಡಿಯೋ ಮಾಡೋಣ ಜಾಸ್ತಿ ಕೆಳಗೆ ಇಳಿಲಿಲ್ಲ, ಭಯ ಪಡ್ಕೊತಾ ಇದ್ಲು ಆ ಸೌಂಡಿಗೆ. ಮತ್ತು ನೀರು ಪಾಚಿ ಕಟ್ಬಿಟ್ಟಿತ್ತು, ಅಲ್ಲಿ ನಡೀತಾ ಇದ್ದೀವಲ್ಲ ಆ ಪ್ಲೇಸು. ನನಗೆ ಹಂಗಾದ್ರೂ ಇಬ್ಬರು ಹುಷಾರು ಅಂತ ಇದ್ರು, ಬಿದ್ದಿದ್ದಿ ಆಮೇಲೆ ಅಂತ, ಡೇಂಜರ್ ಅಲ್ವಾ ಅಂತ ಹೇಳಿ. ಸನ್ಸೆಟ್ ಆಗ್ತಾಯಿದೆ. ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ, ನಾಳೆ ಹಬ್ಬಕ್ಕೆ ಪ್ರಿಪ್ರೇಷನ್ಗೆ. ಅದು ನಮ್ಮ ಇದು ಮೇಲಿ ಸೊಪ್ಪಿನ ಗಿಡ. ಇದು ನೋಡಿ ಕನಕಾಂಬರ ಗಿಡ. ಇದು ಕರಿಬೇವಿನ ಗಿಡ ಆಯಿತಾ. ಇದು ಡೈರೆ ಗಿಡ. ಡೈರೆ ಗಿಡ ಆಗ್ತಾ. ಇದು ನಮ್ಮ ಸೈಡ್ ಡೈರೆ ಇರ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಇಲ್ಲ ಬೆಂಗಳೂರು ಸೈಡ್ ಬೇರೆ ಇರ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ನಮ್ಮ ಸೈಡು ಡೈರೆ ಗಿಡ ಅಂತ ನೋಡಿ. ಚೆನ್ನಾಗಿದೆ. ಯಾವ ಫಿಗರ್ಗಳು ಐತವಲ್ಲ ಎರಡು. ಮದುವೆ ಆಗಿದ್ರು ಫಿಗರ್ಗಳು ನೋಡೋದು ಬಿಟ್ಟಿಲ್ಲ. ಕಿಟಕಿದ ಗುರಾಯಿಸ್ತಾ ಇದ್ದಾಳೆ ಅವಳೇ ನೋಡ್ರಿ ಚೆನ್ನಾಗಳು ನೋಡ್ರಿ ಅಂತಾಳೆ.
ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ನಾವು ಬೆಂಗಳೂರಲ್ಲೆಲ್ಲ ಕೊಂಡ್ಕೊಂಡ್ರೆ ಇಷ್ಟು ಫ್ರೆಶ್ಶಾಗಿ ಹೂವು ಸಿಗಲ್ಲ. ಬಟ್ ಇಲ್ಲಿ ಹೋಗೋದೇ ಕಷ್ಟ ಅಲ್ಲ. ನಿಮ್ಮಮ್ಮ ಹಾಕಿರೋದು ಒಂದು ಸಾಲು ಲೈನ್ಗೆ ಹಾಕಿದ್ರೆ ಪರವಾಗಿಲ್ಲ, ಸುಮ್ಮನೆ ಹುಚ್ಚಾಪಟ್ಟೆ ಎಲ್ಲಿ ಸಿಗ್ತದೆ ಅಲ್ಲೆಲ್ಲ ಎಲ್ಲೆಲ್ಲೆಲ್ಲೆಲ್ಲ ಒಳ್ಳೆ ನಾಯಿ ಹೊಡಿತಾರೆ, ಸುಮ್ಮನೆ ಸಿಗಿಸ್ಬಿಟ್ಟವ್ರತ್ತಾಗಿ. ಒಂದು ಸಲಗೆ ಇಷ್ಟೊಂದು ಹೂವು ಸಿಕ್ಕಿದ್ರೆ ಅದಕ್ಕೆ ಅದು ಹಳ್ಳಿನೇ ಸಿಗುತ್ತೆ. ಹೊರತಾಗಿರೋ ಹೂವೆಲ್ಲ ಕುಯ್ಕೊಂಡು ಮಾಡ್ಲಿಕ್ಕಿಡೋದು ಯಾಕೆ ವೇಸ್ಟ್ ಮಾಡಬೇಕು? ಮಾತಾಡ್ಕೊಂಡು ವಿಡಿಯೋ ಮಾಡಿದ್ರೆ ನಿನಗೆ ಅದೇ ಹೇಳಿದ್ನು ನಾನು ನಿನಗೆ. ಅಲ್ಲಿ ನೋಡಿ ನಮ್ಮ ಅಕ್ಕನ ಕ್ಲಾಸ್ಮೇಟ್ಸ್ ಎಲ್ಲ ಬರ್ತಾ ಇದ್ದಾರೆ, ಮೂರು ಒಳಗಡೆ ಹೋಗ್ತಾ ಇದ್ದಾವೆ. ನನ್ನ ಕ್ಲಾಸ್ಮೇಟ್ ಅಂದರೆ ನಿನ್ನ ಕ್ಲಾಸ್ಮೇಟ್ ಅವರೇ ಇರ್ತಾರೆ ನೋಡಿ. ಇಲ್ಲ ನನ್ನ ಕ್ಲಾಸ್ಮೇಟು ಹಿಂಗೆ ಅವ್ರು ಹಾಕ್ತಾರೆ. ಇದೇನು ಗಿಡ ಮಮ್ಮಿ? ಅದು ಸೊ ಇದ್ರ ಗಿಡ, ಹೂವಿನ ಗಿಡ. ಫ್ರೆಂಡ್ಸ್ ಇದೇನು ಗಿಡ ಅಂತ ಹೂವಿನ ಹೆಸರು ಗೊತ್ತಿದ್ರೆ ಯಾರಿಗಾದ್ರೂ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಗೊತ್ತಿಲ್ಲ ಯಾವ ಗಿಡ ಇದು, ಯಾವ ಹೂವು ಅಂದ್ಬಿಟ್ಟು. ನೀವು ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, 3 ದಿನ ಆಗೈತೆ ಬ್ಯಾಗಲ್ಲಿ ಡಿಕ್ಕಿಲಿ ಸೀರೆ. ಇನ್ನು ಅಕ್ಕಿ ರೊಟ್ಟಿ ಉಚ್ಚಲ್ ಚಟ್ನಿ ಮಾಡಿದರು, ಅದನ್ನೆಲ್ಲ ತಿಂದ್ಬಿಟ್ಟು ಇವಾಗ ಸೀರೆ ತೋರಿಸ್ತಾ ಇದ್ದಾಳೆ. ಯಾವುದು ಉಟ್ಕೊಳ್ಳಿ ನಾಳೆ ಏನು ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ತಾಯಿದ್ವಿ. ನಾಳೆ ಹಬ್ಬದಲ್ಲಿ ಏನೇನು ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಹೋಗಿ ಚೆಕ್ ಮಾಡಿ. ತಂಬಿಟ್ಟು ಮತ್ತು ಮರಿ ಕಡಿದ್ರು ಮತ್ತು ಕೋಳಿ ಎಲ್ಲ ಕುಯ್ದರು. ತುಂಬ ಚೆನ್ನಾಗಿ ಮಾಡಿದ್ರು ಹಬ್ಬನ. ನಮ್ಮ ಸೈಡೆಲ್ಲ ಹೇಗೆ ಹಬ್ಬ ಮಾಡ್ತೀವಿ ಏನು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಎಲ್ಲರೂ ಹೋಗಿ ಚೆಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋನ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಹಿಂಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಬ್ಲೆಸ್ಸಿಂಗ್ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್.